ನೋಡೋಕ್ಕೆ ಲಕ್ಷಣವಾಗಿರೋ ಹುಡುಗಿ ಗೆಳತಿ ಹತ್ರ ಹೇಳ್ತಿದ್ಲು, ಅಯ್ಯೋ ಆಫೀಸಲ್ಲಿ ಹೇಳೋಕ್ಕಾಗಲ್ಲ ಕಣೆ, ಒಬ್ಬ ಕಾಟ ಕೊಡ್ತಾನೆ, ನಾನು ಎಲ್ಲಿ ಹೋದರೂ ಫಾಲೋ ಮಾಡ್ತಾನೆ, ಆಫೀಸಲ್ಲಿ ಮತ್ತು ಮನೆಯಲ್ಲಿ ಏನು ಹೇಳೋಂಗೂ ಇಲ್ಲ, ಬೇಜಾರಾಗ್ತಿದೆ ಅಂತ. ಆಮೇಲೆ ಮತ್ತೊಬ್ಬಳು ಕಾಲೇಜು ಹುಡುಗಿ ಅಣ್ಣನ ಹತ್ರ, ಅಣ್ಣ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಂಗಿಲ್ಲ ಕಣೋ, ತುಂಬ ಕಾಟ ಕೊಡ್ತಾನೆ ಒಬ್ಬ, ಬೇಡ ಅಂದರೂ ಎಲ್ಲಿ ಹೋದರೂ ಫಾಲೋ ಮಾಡ್ತಾನೆ ಅಂತ. ಈ ಥರ ಫಾಲೋ ಮಾಡೋರನ್ನು ನಾವು ಹೆಂಗಾದ್ರೂ ನಿವಾರಿಸ್ಬೋದು ಲೈಫಲ್ಲಿ ಅಲ್ವಾ. ಈಗ ಆದರ್ಶ ಪುರುಷರ ಒಂದು ವಿಶೇಷ ವಿಷಯಗಳನ್ನು ಅಥವಾ ಉದಾತ್ತ ಉದ್ದೇಶಗಳನ್ನು ಫಾಲೋ ಮಾಡೋದು ಅಥವಾ ಫೇಸ್ಬುಕ್ ಯೂಟ್ಯೂಬಲ್ಲಿ ಫಾಲೋ ಮಾಡೋದು ಸಹಜ, ಬೇಡ ಅಂದರೆ ಅನ್ಫಾಲೋ ಮಾಡ್ಬೋದು ಅದನ್ನು. ಆದರೆ ಜೀವನದಲ್ಲಿ ನಾವು ಬೇಡ ಅಂದರೂ ನಮ್ಮನ್ನು ಫಾಲೋ ಮಾಡ್ಕೊಂಬರೋದು ಒಂದು ಇದೆ ಮಕ್ಕಳೇ ಅಂತ ನಾನು ನಮ್ಮ ಟ್ಯೂಷನ್ ಹುಡುಗರಿಗೆ ಹೇಳ್ತಿದ್ದೆ. ಅದ್ಯಾವುದು ಅಂದರೆ ನಮ್ಮ ಹುಟ್ಟಿನೊಂದಿಗೆ ಬರುವ ಸಾವು. ಅದು ಬೇಡ ಅಂದರೂ ನಮ್ಮನ್ನು ಫಾಲೋ ಮಾಡ್ಕೊಂಬರುತ್ತೆ ಅಲ್ವಾ. ಅದನ್ನು ನಾವು ಅನ್ಫಾಲೋ ಮಾಡೋಕ್ಕಾಗಲ್ಲ. ಏನಂತೀರ? ನಮಸ್ತೆ.